ಬಹಳ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸಿನಿಮಾ ಕಥೆಗಳು ಸೌಂಡ್ ಮಾಡಬೇಕೆ ಹೊರತು ಸಿನಿಮಾದ ಹಿಂದಿನ ಸಿನಿಮಾದವ್ರ ಕಥೆಗಳು ಸೌಂಡ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ತರದ ಒಂದು ಇನ್ಸಿಡೆಂಟ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದೆಲ್ಲರಿಗಿಂತ ಬೇರೆಯದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ವಿಲ್ ಟೇಕ್ ದ ಮೀಡಿಯಾ ಕ್ವೆಶ್ಚನ್ಸ್ ಐ ಗೆಸ್. ಎಸ್ ಸರ್, ಆಲ್ಸೋ ಬಿಫೋರ್ ಟೇಕಿಂಗ್ ದ ಮೀಡಿಯಾ ಕ್ವೆಶನ್, ಟ್ರೈಲರ್ ಅಲ್ಲಿ ಬಹಳ ಬೈದ್ರು ಕೂಡ ತುಂಬಾ ಇಷ್ಟ ಆಗುವಂತಹ ಪಾತ್ರ ನಮ್ಮ ಜಿಜಿ ಅವ್ರದ್ದು. ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಜಿಜಿನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಮೆಚ್ಚಿದ್ದೀರಾ, ಅವ್ರಿಗೆ ವೆಲ್ಕಮ್. ಹಾಗೇನೆ ಅರ್ಜುನ್ ಗೌಡ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವಿ ಹ್ಯಾವ್ ಶಿಥಿಲ್ ಪೂಜಾರಿ ಅವರು, ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ಸೊ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ದ ಎಂಟೈರ್ ಟೀಮ್ ಇಸ್ ಹಿಯರ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇದ್ದಾರೆ. ಮಾಧ್ಯಮದವರ ಹತ್ರ ಏನೇ ಪ್ರಶ್ನೆ ಇದ್ದಲ್ಲಿ ನೀವು ಕೇಳಬಹುದು ಸರ್. ಯಶೋಧ ಅದೇ ಈಗ ಗಲಾಟೆ ಆಗಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಈಗ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಗಮನಕ್ಕಿರ್ಲಿಲ್ವಾ? ಪ್ರಜ್ವಲ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕಿತ್ತ? ಪ್ರಜ್ವಲ್ ಅವರು ಯಾಕೆ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ. ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಾನು ಇನ್ಫಾರ್ಮ್ ಮಾಡಿದ್ರು. ಅವ್ರಗಳಿಗೆ ಪಾಸು, ಅವ್ರಗಳ ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರು ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಎಲ್ಲ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟ್. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೆ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನನ್ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸ್ ಸೂಟ್ ಆಗತ್ತಾ ಆಗಲ್ವಾ? ಯಾಕಂದ್ರೆ ಮಂಗಳೂರು ತರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ಲ, ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡ್ಬೇಕು ನಾವು ಅಂತಾನೆ ಇದೀವಿ. ಇನ್ನು ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡಿ ಇಟ್ಟಿದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬಹುದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಅನ್ನೋದು ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ತರದ್ ಇವರೆಲ್ಲ ಗೊತ್ತಿರೋರೆ. ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದ ಉದ್ಭವ ಆಗಿರೋರಲ್ಲ, ಗೊತ್ತಿರೋರನ್ನೇ ಈ ತರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನಿಜವಾಗ್ಲು. ಸರ್, ಈಗ ಸಿನಿಮಾ ನೀವು ಆರಂಭದಲ್ಲಿ ಒಂದ್ ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡ್ಬೇಕು ಅನ್ನುವಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂತದ್ದು, ಮತ್ತೆ ಕಾರ್ಯಕ್ರಮಕ್ಕೂ ಮುಂಚೆನೆ ಅವ್ರಿಗೆ ಗಮನಕ್ಕೆ ಇರ್ಲಿಲ್ವಾ, ಹೇಗೆ ಅನ್ನುವಂಥದ್ದು? ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ ಎಂಜಾಯ್ ಮಾಡ್ಬೇಕು ಅಥವಾ ಈ ತರದ ಒಂದು ಸಮಾರಂಭ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25, 30, 40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದ ಒಂದು ಘಟನೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂನು ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನೊಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು
ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಅಭಿ, ಒಂದ್ ನಿಮಿಷ ಗುರು ಸರ್, ಯಾಕಪ್ಪ ನಿಮ್ದೇನಿದ್ರೆ ಆಮೇಲೆ ಗುರು ಸರ್, ಈ ವಿಚಾರದ ಬಗ್ಗೆ ಪ್ರಜ್ವಲ್ ಅವ್ರ ಸಮಸ್ಯೆ ಗುರು ಸರ್ ಕೇಳಿ ನೀವು. ನಿಮ್ ಪ್ರೊಡ್ಯೂಸರ್ಗಳ ಸಮಸ್ಯೆನ ನಾವು ನಿರಂತರವಾಗಿ ಅಬ್ಸರ್ವ್ ನಾವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂತೀವಿ ಬಿಡಿ. ಸರ್, ಇದು ಸರ್, ನಿಮ್ಗೆ ಒಂದ್ ನಿಮಿಷ. ಹೋಗಿರುತ್ತೆ, ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿರೋ ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ದ ಏನೇ ಇರೋ ನೀವು ಹೊರಗಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್, ಇದು ಮೀಡಿಯಾ ಕರೆದಿದ್ದಾರೆ, ಮೀಡಿಯಾ ಅಷ್ಟೇ ಮಾತಾಡ್ಬೇಕು. ನೀವು ಆಮೇಲೆ ಮಾತಾಡ್ಕೊಳ್ಳಿ. ನಿಮ್ಗಳ 11 ಗಂಟೆ ಮೇಲೆ ಕೊಟ್ಟಿರೋದು ಮೀಡಿಯಾಕ್ಕೆ, ನಿಮ್ಗೆ 10 ಗಂಟೆ ಮುಂಚೆ ಇತ್ತು, ಅದು ನೀವು ಮಾತಾಡ್ಕೊಳ್ಳಿ. ಅಟ್ಯಾಕ್ ಕೂಡ ಒಂಥರ ಹೆಂಗಿತ್ತು ಅಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ದಂಗೆ ಇತ್ತು ಸರ್. ಆಸ್ ಎ ಜರ್ನಲಿಸ್ಟ್ ಅಂತ ಹೇಳ್ತೀನಿ, ದಯವಿಟ್ಟು ಹಂಗ್ ಮಾಡಿ. ಇವ್ರೇ ಗುರು, ಒಂದು ಹಲೋ ಗುರು, ಸರ್ ಹೇಳಿ. ಅದೇ ನಿಮ್ಮ ಪ್ರಶ್ನೆ ಸರ್, ನೀವು ಕೇಳಿ ಸರ್, ಕೇಳಿ ಸರ್, ಕೇಳಿ. ನಿಮ್ಮ ಪ್ರಜ್ವಲ್ದು ಅಥವಾ ನಿಮ್ಮ ಅವ್ರ ಫ್ಯಾನ್ಸ್ ಏನಿದೆ ನೀವು ಹೊರಗಡೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ. ಮೀಡಿಯಾ ಪ್ಲಾಟ್ಫಾರ್ಮ್ ಇದು, ಮೀಡಿಯಾಕ್ಕಂತ ಸ್ಪೇಸ್ ಕೊಟ್ಟಿದ್ದೀರಾ. 11 ಗಂಟೆ ಮೇಲೆ ಅನ್ನೋದು ಮೀಡಿಯಾ ಕೊಟ್ಟಿದ್ದೀರಾ ಟೈಮು. ಹೌದು ಹೌದು. ಮೀಡಿಯಾ ಇಟ್ಕೊಳ್ಳಿ, ನೀವು ಮಿಕ್ಕಿದೆಲ್ಲ ಕಳಿಸ್ಕೊಳ್ಳಿ, ಅಥವಾ ನೀವು 25 lakhs ಬ್ಯಾಲೆನ್ಸ್ ಇದೆ, ಓಕೆ ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಓಕೆ ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಓಕೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೆ ಏನಾದ್ರು ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ ಜೊತೆ ನಾನು ಸಮಸ್ಯೆ ಅದ್ರ ಬಗ್ಗೆ ಕೇಳ್ತಾ ಇಲ್ಲ, ಅವ್ರ ಫ್ಯಾನ್ಸ್ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗ್ ಅಲ್ಲೂ ಕೂಡ ಅವರ ವಾಯ್ಸ್ ಇರ್ಲಿಲ್ಲ. ಹೌದು ಹೌದು ಈಗ ನೀವು ಯಾವ್ದೇ ಕಂಟೆಂಟ್ ಬಿಟ್ರು ಕೂಡ ಅವ್ರ ವಾಯ್ಸ್ ಇಲ್ಲ. ಹೌದು. ಯಾವುದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಅದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಹಾ. ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಇರ್ಲೇಬೇಕಾಗುತ್ತೆ. ನಿಜ ನಿಜ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದೀರಾ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ವಿಷಯ ಏನ್ ಹೇಳಿದೀನಿ ಅಂತ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾ ಇರೋ ವಿಷಯ ಏನಂತ, ಹಾ. ರಾಜ್ ಬಿ ಶೆಟ್ರು ಒಂದ್ ಹಂತ ಆದ್ಮೇಲೆ ಬಂದ್ರು. ಹಾ, ಅದೇನಾದ್ರೂ ಅವ್ರಿಗೆ ಇರುಸ್ಮುರ್ಸ್ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವ್ರು, ಯಾರಾದ್ರೂ ತುಂಬಾ ಸ್ಟೇಚರ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡ್ಬೇಕು ಅಂತ ಮೊದ್ಲಿಂದನೂ ಐಡಿಯಾ ಇತ್ತು. ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು, ಒಪ್ಕೊಂಡ್ ಬಂದ್ರು. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನಂದ್ರೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ, ಹಾ. ಒಂದ್ ಹಂತ ಆದ್ಮೇಲೆ ಅವ್ರು ಹಾ. ಬಂದಿದ್ರಿಂದ ಆ ತರ ಏನಾದ್ರು ಇರ್ಸ್ಮುರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸುಮುರ್ಸು ಆಗುವಂತದ್ದು ಟ್ರೈಲರ್ಲಾಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರ್ಸುಮುರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವ್ ಅವ್ರಿಗೆ ಮುಂಚೆನೆ ಹೇಳಿದ್ರೆ ಇವ್ರು ಇದಾರೆ ಅಂತ ಆರ್ಟಿಸ್ಟ್? ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ. ಹ್ಮ್. ಯಾವ ದೊಡ್ಡ ಕಲಾವಿದ್ರು ಬೇಕಾದ್ರೂ ಈ ಪಾತ್ರ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ. ಸರ್, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಹ್ಮ್. ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವ್ರಿಗೆ ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ, ಅಥವಾ ಈಗ ರಾಜ್ ಬಿ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿ ಸಮಸ್ಯೆ ಏನಾದ್ರು ಉದ್ಭವ ಆಯ್ತಾ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಸರ್, ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತಾರೆ. ಗುರು ಸರ್, ದಯವಿಟ್ಟು ಅದು ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವ್ರಿಗೆ ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಚರ್ ಇರೋರು ಮಾಡ್ಬೇಕು. ಅವ್ರು ನೋಡಿದ್ರೆ ಕಂಬಳ ಪ್ರಪಂಚದವರು ಅಂತ ಅನಿಸ್ಬೇಕು. ಅವ್ರ ತರದವರೇ ಮಾಡ್ಬೇಕು ಅಂತ ಮಾತಾಡಿದ್ವಿ. ಹಾಗಾಗಿ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ? ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮ್ಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರ್ಲಿಲ್ಲ. ಓಕೆ, ಅಲ್ಲ, ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದಿರಾ? ನಾನ್ ಮಾತಾಡಿ 1-2 ತಿಂಗಳಾಗಿತ್ತು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ ಕೂಡ ನಿಮ್ಗೆ ಕನೆಕ್ಟ್ ಆಗದೆ ಇರಕ್ಕೆ ಏನ್ ಕಾರಣ? ನನ್ನ ಎಲ್ಲಾ ಮೆಸೇಜ್ ಗಳಿಗೂ ಎಲ್ಲಾ ಫೋನ್ ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ.
ಏನಾದ್ರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಆಗಿದೆ ಅಂತ ಅನ್ಸ್ತಾ ಇದೆಯಾ? ಇರ್ಬೋದು. ಯಾಕೆ ಅಂತಂದ್ರೆ ಇವ್ರೆಲ್ರು ಗೊತ್ತಿರೋರೆ, ಅವ್ರ ಜೊತೆಗಿರೋರೆ. ಬೆಳಿಗ್ಗೆ ಇದ್ರೆ ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನನ್ಗೇನು ಇವ್ರು ಅವ್ರು ಹೊಸಬರಲ್ಲ ಸರ್. ಇವ್ರ ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತನೋ ಒಂದು ಆಂಗಲ್ ಅಲ್ಲಿ ಬಂದು ಸರ್ ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ ಪೋಸ್ಟ್ ಪ್ರೊಡಕ್ಷನ್ ಶುರುವಾಗಿ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕತೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು, ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಹೀಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಡಿಲೇ ಆಗಕ್ಕೆ ಪ್ರಜ್ವಲ್ ಅವರೇ ಕಾರಣನ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತಿದ್ರಿ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದಾವೆ, ಕಂಬಳಗಳಿದಾವೆ, ಜನ ಇದ್ದಾರೆ. ಪ್ರತಿ ಫ್ರೇಮ್ ಅಲ್ಲೂ ಇನ್ನೊಬ್ಬ ನಟ ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರ ಹತ್ರ ಕಿತ್ಕೊಂಡು ನಾನು ಏನ್ ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನಗೆ ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರಮ್ ಸೋ ಅಲ್ಲಿ ಕಾಮಿಡಿ ಆಗೋ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟಲ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಲ್ಲ. ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬಿಡಬೇಕು ಅಂತ ನಾನು ಭಾವಿಸ್ತೀನಿ ಸರ್. ಗುರು ಸರ್ ಇಲ್ಲಿ ಚೆನ್ನಾಗಿ ಬಂದಿದೆ. ಮೊದಲಿಗೆ ಕಾಂಗ್ರೆಸ್ ಅದಕ್ಕೆ ಸೊ ಅದ್ಭುತವಾಗಿ ಥ್ಯಾಂಕ್ ಯು. ಫೈನಲಿ ಸರ್, ಈ ಮಧ್ಯದಲ್ಲಿ ರಾಜ್ಬಿ ಶೆಟ್ರು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು, ಕಲಾವಿದರ ಒಗ್ಗಟ್ಟು. ಸರ್ ಮಧ್ಯದಲ್ಲಿ ಗೊತ್ತಿಲ್ಲ ಸರ್, ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ. ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಸೌಂಡ್ ಇದ್ ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಖುಷಿ ಇದೆ. ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟ್ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು, ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದ್ರೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗ್ಬೇಕು, ಅದ್ರ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂಪರಮ್ ಸೋ ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಅಪ್ಪಟ ಕನ್ನಡದ ಸಿನಿಮಾ. ಅಂದ್ರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮ್ಗೆ ತುಂಬಾ ಅಂದ್ರೆ ಮೂಲದಿಂದ ಗೊತ್ತಿರುವಂತದ್ದು. ಸೊ ಹಾಗಾಗಿ ಅಭಿನಯಕ್ಕೆ ಮೆಚ್ಕೊಂಡಿದ್ವಿ ಕೂಡ. ಈ ಸಿನಿಮಾ ಕರಾವಳಿ ಅಂದ್ರೆ ನಿಮ್ಗೆ ಒಂದ್ ಬೇರೆನೆ ಲೋಕ, ಯಾಕಂದ್ರೆ ಅಲ್ಲಿ ನಡೆಯುವಂತ ಸಂಪ್ರದಾಯಗಳಿರ್ಬೋದು. ಸೊ ಅದು ಎಲ್ಲೂ ಕೇಳಿರಲ್ಲ. ಇತ್ತೀಚೆಗೆ ಆ ಸಂಪ್ರದಾಯಗಳ ಬಗ್ಗೆ ಸಿನಿಮಾಗಳು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಆ ಕರಾವಳಿ ಭಾಗದ ಸಂಪ್ರದಾಯಗಳು ಗೊತ್ತಾಗ್ತಾ ಇದೆ. ಇದು ಹೇಗಿತ್ತು ನಿಮ್ಗೆ? ಕರಾವಳಿ ಈ ಲೋಕ ಹೇಗಿತ್ತು ಸಿನಿಮಾ ಮಾಡಿದ ಓವರ್ ಆಲ್ ಎಕ್ಸ್ಪೀರಿಯನ್ಸ್? ನನಗೆ ಡೆಫಿನೆಟ್ಲಿ ಕಲ್ಚರಲಿ ತುಂಬ ಡಿಫ್ರೆಂಟ್, ಯಾಕಂದರೆ ನಾನು ಕೋಸ್ಟಲಿಂದ ಬರಲ್ಲ, ಕೋಸ್ಟಲ್ ಸೈಡಿಂದ. ಸೊ ನಾವು ಅದಕ್ಕೆಲ್ಲ ನಾವು ಫಸ್ಟ್ ನೋಡಿದ್ದು ಕಾಂತಾರದಿಂದ. ಬಟ್ ಐ ಥಿಂಕ್ ಕರಾವಳಿನಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ಔಟ್ಡೋರ್ನಲ್ಲಿ ಇರ್ತಿದ್ವಿ, 30 days ಅಲ್ಲೇ ಇರ್ತಿದ್ವಿ. ಸೊ ಅಲ್ಲೇ ಇದ್ದು ಅಲ್ಲೇ ಫುಡ್ ತಿಂದು ಮತ್ತು ಅದೇ ಜನದ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಐ ಥಿಂಕ್ ಪರ್ಫಾರ್ಮೆನ್ಸ್ ಈಸಿ ಆಯಿತು. ಇಲ್ಲಿ ನಡೆದಿರೋದು ಮೋಸ್ಟ್ಲಿ ಪ್ರಜ್ವಲ್ವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಗೊತ್ತಿಲ್ಲ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಇರ್ಬೋದು, ಏನಾದ್ರು ಇರ್ಬೋದು, ಸಮಸ್ಯೆಗಳಿದ್ದೇ ಇರ್ತವೆ ಎಲ್ರಿಗೂ. ಶಾರದಾ ಅವರೇ, ಬಟ್ KVN ಒಂದೇ ನಿಮಿಷ, ಒಂದು ನಿಮಿಷ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ ನಾನು ಮಂಗಳೂರಲ್ಲಿ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ.
ಡಬ್ಬಿಂಗ್ ಮಾಡಿ ತುಂಬಾ ಚೆನ್ನಾಗಿತ್ತು ಮಿತ್ರ ಸರ್ ಗುರು ಸರ್ ಕಳಿಸ್ತಾರೆ. ಬೆಳಿಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 hour ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂತ ಶ್ರಮ, ನನಗೆ ಆಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಅಂಡ್ ಒನ್ಸ್ ಅಗೇನ್ ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ವಿಶೇಷವಾಗಿ ಎಲ್ಲ ಆಡಿಯನ್ಸ್ ರಾಜ್ ಸರ್ ಹೇಳಿದಂಗೆ ತಾವೆಲ್ಲರೂ ಆಗಮಿಸಿ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದಿರ. ಇವತ್ತು ನೀವು ಹೇಗೆ ಈ ಸಿನಿಮಾ ಟ್ರೈಲರ್ ಲಾಂಚ್ ಅಲ್ಲಿ ಈ ತಂಡದ ಕೈ ಹಿಡಿದಿದ್ದೀರಾ